ಧರ್ಮಸ್ಥಳ ಹತ್ಯಾಕಾಂಡ ಅಂತಂದ್ರೆ ನನಗೆ ಫೋನ್ ಮಾಡೋ ಪ್ರತಿಯೊಬ್ರು ಕೂಡ ಸರ್ ಧರ್ಮಸ್ಥಳ ಸೌಜನ್ಯ ಕೇಸ್ ಇದೆಯಲ್ಲ, ನನಗೆ ಧರ್ಮಸ್ಥಳದ ವಿಚಾರದಲ್ಲಿ ಫೋನ್ ಮಾಡೋ ಪ್ರತಿಯೊಬ್ರು ಹೇಳೋಂತ ವಿಚಾರ ಏನು ಅಂತಂದ್ರೆ ಸರ್ ಅದೇ ಆ ಸೌಜನ್ಯ ಪ್ರಕರಣ ಇತ್ತಲ್ಲ, ನಿಜವಾಗ್ಲ್ರಿ ಅವ್ರ ಮನೆ ಮಕ್ಕಳ ಹೆಸರು ನಮ್ಕ ಐತಲ್ಲ ಗೊತ್ತಿಲ್ಲ, ಸೌಜನ್ಯ ಪ್ರಕರಣದ ಮಾತಂತೂ ಆ ಹೆಣ್ಣು ಮಗಳ ಹೆಸರಂತೂ ಐ ಥಿಂಕ್ ನಾನು ಕಡಿಮೆ ಅಂದ್ರೆ ಒಂದು 5,000 ಜನ ಫೋನ್ ಮಾಡಿರ್ಬೋದು. 5,000 ಜನರ ಬಾಯಲ್ಲೂ ಕೂಡ ಸೌಜನ್ಯ ಪ್ರಕರಣ ಅಂತಾನೆ ಅಂತದೆ. ಈ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರಗಳು, ಅದು ಹಿಂದಿನ ಬಿಜೆಪಿ ಸರ್ಕಾರ ಆಗಿರ್ಬೋದು, ಅದರಿಂದ ಇದ್ದಂತ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅಥವಾ ಈಗಿರುವಂತ ಮತ್ತೊಂದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಈ ನಡುವೆ ದ ಫೈಲ್ ವರದಿ, ನಾನಲ್ಲಿ ಆವಾಗಲೇ ಫೈಲ್ ವರದಿಯನ್ನು ಹಾಕಿದ್ದೀನಿ. ಫೈಲ್ ಅವರು ದಿ ಫೈಲ್ ಅನ್ನೋ ಸಂಸ್ಥೆ, ತನಿಖಾ ಐ ಥಿಂಕ್ ಜರ್ನಲಿಸ್ಟ್ ಸಂಸ್ಥೆ ನಮ್ಮ ಸೌಜನ್ಯ ಪ್ರಕರಣದ ಪೋಸ್ಟ್ ಮಾರ್ಟಮ್ ಮಾಡದಂತ ಇಬ್ಬರು ವೈದ್ಯಾಧಿಕಾರಿಗಳ ಮೇಲೆ ಸಿಬಿಐ ಚಾರ್ಜಸ್ ಅನ್ನ ಫ್ರೇಮ್ ಮಾಡಿತ್ತು. ಏನದು ಚಾರ್ಜಸ್ ಅಂತಂದ್ರೆ, ಸಿಬಿಐ ಹೇಳಿತ್ತು ಈ ಇಬ್ಬರು ವೈದ್ಯಾಧಿಕಾರಿಗಳು ತಮ್ಮ ಪೋಸ್ಟ್ ಮಾರ್ಟಮ್ ಅಡಿನಲ್ಲಿ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ, ಬೇಕು ಅಂತಲೇ ಪೋಸ್ಟ್ ಮಾರ್ಟಮ್ ಆಕ್ಟಿವಿಟಿನ ಆಕ್ಟ್ ಅನ್ನ ಡಿವಿಯೇಟ್ ಮಾಡಿದ್ದಾರೆ ಅಂತ ಅಬ್ಸರ್ವೇಷನ್ ಅನ್ನ ಮಾಡಿ, ಆಮೇಲೆ ಅದಕ್ಕೊಂದಷ್ಟು ಪುರಾವೆಗಳನ್ನ ಕೊಟ್ಟು, ಫಾರ್ ಎಕ್ಸಾಂಪಲ್ ವ್ಯಾಜಿನಲ್ ಐ ಥಿಂಕ್ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿಲ್ಲ ಬೇಕು ಅಂತಲೇ, ಮತ್ತೆ ಹೊಟ್ಟೆನಲ್ಲಿ ಆಹಾರ ಇತ್ತು ಅನ್ನೋ ಸುಳ್ಳು ವರದಿ, ಮತ್ತೆ ಮತ್ತೊಂದು ಅಬ್ಸರ್ವೇಷನ್ ಸಿಬಿಐ ಏನು ಅಂತಂದ್ರೆ, ಸೌಜನ್ಯಳ ಮೃತ ದೇಹದ ಬಲಗೈ ಮೇಲೆ ಒಂದು ಗಾಯ ಇತ್ತು, ಫೋಟೋಗ್ರಫಿ ಕಾಣಿಸ್ತಾ ಇದೆ, ಆದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಮೆನ್ಷನ್ ಮಾಡಿ ಆ ಗಾಯದ ಚರ್ಮದ ಸ್ಯಾಂಪಲ್ಸ್ ಅನ್ನ ಫರ್ದರ್ ಫಾರೆನ್ಸಿಕ್ ಗೆ ಕಳಿಸಬಹುದಾಗಿತ್ತು. ಇದು ಯಾವುದೇ ಕಾರ್ಯ ಮಾಡದೆ ಐ ಥಿಂಕ್ ಇಬ್ಬರು ವೈದ್ಯಾಧಿಕಾರಿಗಳು ಅಂದ್ರೆ ಐ ಥಿಂಕ್ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತೆ ಡಾಕ್ಟರ್ ರಶ್ಮಿ, ಇವರಿಬ್ಬರ ವಿರುದ್ಧ ಉಗ್ರ ಕ್ರಮ ಅಂದ್ರೆ ಏನು, ಐ ಥಿಂಕ್ ಪೀನಲ್ ಆಕ್ಷನ್, ನಥಿಂಗ್ ಬಟ್ ಎ ಪೀನಲ್ ಆಕ್ಷನ್, ಇವ್ರ ಮೇಲೆ ಪೀನಲ್ ಆಕ್ಷನ್ ಮಾಡಿ ಅಂತ ಹೇಳಿ ಸಿಬಿಐ ರಾಜ್ಯ ಸರ್ಕಾರಕ್ಕೆ ಒಂದು ಸೀಕ್ರೆಟ್ ಕರೆಸ್ಪಾಂಡೆನ್ಸ್ ಅನ್ನ ಮಾಡಿತ್ತು, ಪತ್ರವನ್ನ ಬರೆದಿತ್ತು. ಆ ಟೈಮಲ್ಲಿ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ದಿನೇಶ್ ಗುಂಡೂರಾವ್ ಇದ್ದಾರೆ ಮಿನಿಸ್ಟ್ರು, ಆಗ ಶ್ರೀರಾಮುಲು ಇದ್ರು. ಶ್ರೀರಾಮುಲು ಮಿನಿಸ್ಟ್ರಿ ಆಗಿದ್ದಾಗ ಅವ್ರಿಗೆಲ್ಲ ಅದೆಲ್ಲ ಏನ್ ಬೇಕಾಗಿದೆ, ಅವ್ರಿಗೇನಿದ್ರು ಮಣ್ಣು ಮೈನಿಂಗ್ ಬಿಟ್ರೆ ಇನ್ನೇನ್ ಕಾಣಿಸಲ್ಲ. ಇನ್ನು ಹೆಣ್ಣು ಮಕ್ಕಳು ಸಾವು, ಇದ್ರ ಬಗ್ಗೆ ಸಿಬಿಐ ಬರ್ದಿರೋ ಲೆಟರ್ ಬಗ್ಗೆ ಶ್ರೀರಾಮುಲು ಯಾಕೆ ತಲೆ ಕೆಡ್ಸ್ಕೊಂತಾನೆ, ಅದ್ ಬೇರೆ ವಿಚಾರ. ಈಗಿರೋ ದಿನೇಶ್ ಗುಂಡೂರಾವೇ ತಲೆ ಕೆಡ್ಸ್ಕೊಳಲ್ಲ ಅಂದ್ರೆ ಈ ಶ್ರೀರಾಮು ಮೈನಿಂಗ್ ಇಂಡಸ್ಟ್ರಿ ಅವರು ಅವ್ರ ಯಾಕೆ ತಲೆ ಕೆಡ್ಸ್ಕೊಂತಾರೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಿಬಿಐ ನ ಅಬ್ಸರ್ವೇಷನ್ ತುಂಬಾ ಕ್ಲೋಸ್ ಆಗಿತ್ತು. ಆಮೇಲೆ ಈ ವೈದ್ಯಾಧಿಕಾರಿಗಳು ಇಬ್ಬರ ಮೇಲೇನೂ ಕೂಡ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಲೇಬೇಕು ಅಂತ ಸಿಬಿಐ ಒಂದು ಸೀಕ್ರೆಟ್ ಪತ್ರದಲ್ಲಿ ಒಂದು ಹೆಚ್ಚು ಕಮ್ಮಿ ಅದನ್ನ ದಿ ಫೈಲ್ ಆಕ್ಸೆಸ್ ಮಾಡಿದೆ. ದಿ ಫೈಲ್ ಆಕ್ಸೆಸ್ ಅಲ್ಲಿ 438 ಪುಟಗಳ ಅಪ್ರಾಕ್ಸಿಮೇಟ್ ಆಗಿ 500 ಪೇಜಿನ ಒಂದು ಡಾಕ್ಯುಮೆಂಟ್ ಅನ್ನ ಸೌಜನ್ಯಳ ಐ ಥಿಂಕ್ ಪೋಸ್ಟ್ ಮಾರ್ಟಮ್ ನ ಸಂಬಂಧ ದಿ ಫೈಲ್ ಆಕ್ಸೆಸ್ ಮಾಡಿದೆ. ಆ ಆಕ್ಸೆಸ್ ಮಾಡದ್ಮೇಲೆ ಅದರ ಸಾರಾಂಶವನ್ನ ಪ್ರಕಟ ಮಾಡಿದೆ. ಇವತ್ತು ನಾನು ಅದನ್ನ ಪೋಸ್ಟ್ ಕೂಡ ಮಾಡಿದ್ದೀನಿ. ನಾನು ಅದನ್ನ ಬಿಡಿಯಾಗಿ ಕತ್ತರಿಸಿ ನಿಮ್ಗೆ ಓದಕ್ಕೆ ಅನುಕೂಲ ಆಗ್ಲಿ ಅಂತ, ಯಾಕಂದ್ರೆ ಎಷ್ಟೋ ಜನ ಅದಕ್ಕೆ ಲಿಂಕ್ ಓಪನ್ ಮಾಡಿ ಓದಕ್ ಹೋಗಲ್ಲ ಅಂತೇಳಿ ನಾನು ಅದನ್ನೇ ಕತ್ತರಿಸಿ ಹಾಕಿದ್ದೀನಿ. ದ ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಸಿಂಪಲ್. ಸೌಜನ್ಯಳ ಬಲಗೈ ಮೇಲೆ ಗಾಯ ಆಗಿತ್ತು, ಅದನ್ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರ್ದಿಲ್ಲ. ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತೆ ಡಾಕ್ಟರ್ ರಶ್ಮಿ ಇಬ್ಬರ ಮೇಲೆ ಕೂಡ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಮತ್ತೆ ಇವರಿಬ್ಬರು ಆರೋಪಿತರು ದೇ ಆರ್ ಅಕ್ಯೂಸ್ಡ್ ಅಂತ ಹೇಳಿ ಸಿಬಿಐ ಅಬ್ಸರ್ವೇಷನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವರಿಬ್ಬರ ಮೇಲೆ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಮಾಡಿದಂತ ಕರೆಸ್ಪಾಂಡೆನ್ಸ್ ಅನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಕ್ರಮ ಜರುಗಿಸಬಹುದಾಗಿತ್ತು. ಬಟ್ ಅದನ್ನ ಮಾಡಿಲ್ಲ. ಶ್ರೀರಾಮುಲು ಅವಾಗ ಬಿಜೆಪಿ ಸರ್ಕಾರದ ಶ್ರೀರಾಮುಲು ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಮಿನಿಸ್ಟರ್ ಆಗಿದ್ರು. ಆವಾಗ ಒಂದು ಗೇಮ್ ಆಡುತ್ತೆ ಸರ್ಕಾರ, ಏನು ಅಂತಂದ್ರೆ ಒಂದು ಇಂಟರ್ನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡ್ತೀವಿ ಅಂದ್ರೆ ಸಿಬಿಐ ಅಬ್ಸರ್ವೇಷನ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ, ಅದಕ್ಕೆ ಇವರು ಅಪಾಯಿಂಟ್ ಮಾಡಿದ್ದು ಐ ಥಿಂಕ್ ಜಸ್ಟಿಸ್ PN ರಾಜು ಜಿಲ್ಲಾ ಐ ಥಿಂಕ್ ಜಡ್ಜ್ ಒಬ್ಬರನ್ನ PN ರಾಜು ಅವ್ರನ್ನ ನೇಮಕ ಮಾಡ್ತಾರೆ.
ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ ಬೇಕಲ್ಲ. ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿ ಡಾಕ್ಟರ್ ಭೀಮಪ್ಪ ಹಾವನೂರು ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಇವರಿಬ್ರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿನಲ್ಲಿ ದೇ ಹ್ಯಾವ್ ಟು ಟೇಕ್ ಎ ಸಿಬಿಐ ಬರ್ದಿರೋ ಪತ್ರದ ಮೇಲೆ ಕ್ರಮವನ್ನ ಜರುಗಿಸಲಿಕ್ಕೆ ಒಂದು ಕಮಿಟಿ ರಚನೆ ಆಗುತ್ತೆ. ಆ ಕಮಿಟಿ ಹೆಡೆಡ್ ಬೈ ಐ ಥಿಂಕ್ ಡಿಸ್ಟ್ರಿಕ್ಟ್ ರಿಟೈರ್ಡ್ ಜಡ್ಜ್ PN ರಾಜು. ಅವ್ರಿಗೆ ಸಹಾಯ ಮಾಡಲಿಕ್ಕೆ ಐ ಥಿಂಕ್ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಡಾಕ್ಟರ್ ಭೀಮಪ್ಪ ಹಾವನೂರ್, ಇಫ್ ಐ ಆಮ್ ನಾಟ್ ರಾಂಗ್, ಅವರು ಐ ಥಿಂಕ್ ಪೋಸ್ಟ್ ಮಾರ್ಟಮ್ ಅಂಡ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅಂತ ಏನೋ ಕೇಳ್ಪಟ್ಟೆ, ಅವರನ್ನ ಅಪಾಯಿಂಟ್ ಮಾಡ್ತಾರೆ. ಈ ಕಮಿಟಿ ಕತೆ ಏನು ಅಂತಂದ್ರೆ, ಈ ಕಮಿಟಿ ಸಿಬಿಐ ಬರ್ದಿರೋ ಕ್ರಮವನ್ನ ಅದಕ್ಕೆ ಎಳ್ಳು ನೀರು ಬಿಡಲಿಕ್ಕೆ ಈಗ ಒಂದು ಕಮಿಟಿಯನ್ನ ರಾಜ್ಯ ಸರ್ಕಾರ ಗೇಮ್ ಆಡ್ಲಿಕ್ಕೆ ಈ ಬಿಜೆಪಿಯ ಇವತ್ತು ಬಿಜೆಪಿಯವರು ಏನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರಲ್ಲ, ಇದೇ ಬಿಜೆಪಿಯ ಸಿಬಿಐ ಬರ್ದಿರೋ ಪತ್ರವನ್ನ ಇದೇ ಬಿಜೆಪಿಯ ರಾಜ್ಯ ಸರ್ಕಾರ ಎಳ್ಳು ನೀರು ಬಿಡುತ್ತೆ. ಈ ಇಬ್ಬರು ವೈದ್ಯಾಧಿಕಾರಿಗಳ ಮೇಲೆ ಕ್ರಮನೇ ಜರುಗಿಸಲ್ಲ. ಒಂದು ಇಂಟರ್ನಲ್ ಕಮಿಟಿನ ಅಪಾಯಿಂಟ್ ಮಾಡ್ತಾರೆ. ಆ ಕಮಿಟಿನಲ್ಲಿ ಜಸ್ಟಿಸ್ PN ರಾಜು ಅವರನ್ನ ರಿಟೈರ್ಡ್ ಜಡ್ಜ್ ನ ಅಪಾಯಿಂಟ್ ಮಾಡಿ ಒಬ್ಬ ಟೆಕ್ನಿಕಲ್ ಎಕ್ಸ್ಪರ್ಟ್ ಡಾಕ್ಟರ್ ಭೀಮಪ್ಪ ಆವನೂರನ್ನ ಎಕ್ಸ್ಪರ್ಟ್ ಮಾಡ್ತಾರೆ. ಆವನೂರ್ ಅವ್ರಿಗೆ ಡಾಕ್ಟರ್ ಭೀಮಪ್ಪ ಆವನೂರ್ ಅವ್ರಿಗೆ ಈ ಫೈಲ್ಗಳನ್ನೇ ಕೊಡಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕೊಡಲ್ಲ. ಒಬ್ಬ ಡಾಕ್ಟರ್ ಭೀಮಪ್ಪ ಆವನೂರು ಎಕ್ಸ್ಪರ್ಟ್, ಅವರು ಈ ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿನಲ್ಲಿ ಅವ್ರ ಒಪಿನಿಯನ್ ಫಾರ್ಮ್ ಮಾಡಬೇಕು ಅಂದ್ರೆ ಅವರಿಗೆ ಕಡತಗಳು ಕೊಡ್ಬೇಕಲ್ಲ. ಈ ಬಿಜೆಪಿ ಶ್ರೀರಾಮುಲು ಹೆಡ್ಡೆಡ್ ಸರ್ಕಾರದಲ್ಲಿ ಸೌಜನ್ಯಳ ಪೋಸ್ಟ್ ಮಾರ್ಟಮ್ ವಿರುದ್ಧವಾಗಿ ಇವರ ಮೇಲೆ ಕ್ರಮ ಜರುಗಿಸಿ ಅನ್ನೋ ಸಿಬಿಐ ಆದೇಶವನ್ನ, ಕೇಂದ್ರ ಬಿಜೆಪಿ ಸರ್ಕಾರದ ಸಿಬಿಐ ಮಾಡಿರೋ ಆದೇಶವನ್ನ ರಾಜ್ಯ ಬಿಜೆಪಿ ಸರ್ಕಾರ ಒಪ್ಪೋದೇ ಇಲ್ಲ. ದೇ ಡೋಂಟ್ ಆಕ್ಟ್ ಆನ್ ಇಟ್. ಒಂದು ಇಂಟರ್ನಲ್ ಕಮಿಟಿನ ರಚನೆ ಮಾಡಿ ಜಸ್ಟಿಸ್ PN ರಾಜು ಅಂತ ಡಾಕ್ಟರ್ ಭೀಮಪ್ಪ ಆವನೂರು ಈಸ್ ಎ ಡಾಕ್ಟರ್, ಅವ್ರಿಗೆ ಫೈಲೇ ಕೊಡಲ್ಲ. ಅವರು ಒಪಿನಿಯನ್ ಬರೆಯಕ್ ಹೋದಾಗ ಏನ್ ಬರೀತಾರೆ ಅಂತಂದ್ರೆ, ಅಬ್ಸರ್ವೇಷನ್ ಅಂದ್ರೆ ನನಗೆ ಫೈಲೇ ಕೊಟ್ಟಿಲ್ಲ, ಹಾಗಾಗಿ ನಾನು ಇದ್ರ ಮೇಲೆ ಒಪಿನಿಯನ್ ಫಾರ್ಮ್ ಮಾಡಕ್ ಆಗಲ್ಲ ಅಂದಾಗ ಇವರು ಇಂಟರ್ನಲ್ ಕಮಿಟಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನ್ಯಾಯಾಧೀಶರು ಇದು ಸಿಬಿಐ ಬರ್ದಿರೋದು ಯಾವ್ದು ರುಜುವಾತಾಗಿಲ್ಲ, ಹಂಗಾಗಿ ಕ್ರಮ ಜರುಗಿಸಕ್ಕಾಗಿಲ್ಲ ಅದಕ್ಕೊಂದು ತೇಪೆ ಸಾರಿಸಿ ಡಾಕ್ಟರ್ ಆಡಮ್ ಉಸ್ಮಾನ್ ಮತ್ತೆ ಡಾಕ್ಟರ್ ರಶ್ಮಿಗೆ. ಆಮೇಲೆ ಇನ್ನೊಂದು ವಿಚಾರ ಏನ್ ಗೊತ್ತಾ, ಇದ್ರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಡಾಕ್ಟರ್ ಆಡಮ್ ಉಸ್ಮಾನ್ ಒಬ್ರೆ ಹೇಳಿಕೆ ಕೊಡೋದು, ಡಾಕ್ಟರ್ ರಶ್ಮಿ ಆ ಒಂದು ಇಂಟರ್ನಲ್ ಕಮಿಟಿ ಎನ್ಕ್ವೈರಿಗೆ ಬರೋದೇ ಇಲ್ಲ. ಶಿ ಡೋಂಟ್ ಅಪಿಯರ್. ಧರ್ಮಸ್ಥಳದ ಕೇಸಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೂ ಕೂಡ ನಂಬಿಕೆ, ನಮ್ಮೊಂದು CM ಆಗ್ಬೇಕು, ಅವ್ನ್ CM ಆದ್ರೆ ಏನ್ ಪ್ರಯೋಜನ, ನಿಮಗ್ ನ್ಯಾಯನೇ ಸಿಗಲ್ಲ, ತುಂಬಿ ತುಳುಕ್ತಾರ ಭ್ರಷ್ಟಾಚಾರ. ಯಾವನ್ CM ಆದ್ರೆ ನಿಮ್ಗೇನೋ ನೀವೇ ದುಡಿಬೇಕು, ನಿಮ್ ಹೆಂಡ್ರು ಮಕ್ಕಳು ತಂದಾಕ್ಬೇಕು, ಅವ್ರ ಬಗ್ಗೆ ಹೊಗಳಾಡ್ಕೊಂಡು ಜೀವನ ಮಾಡ್ಬೇಕು. ಏನೋ ಇದನ್ನ ಹೇಳ್ಬೇಕಾದ್ದು ನನ್ನ ಧರ್ಮ, ಹೇಳಿದೀನಿ. ಕೇಳೋದು ಬಿಡೋದು ನಿಮ್ಮ ಕರ್ಮ. ಥ್ಯಾಂಕ್ಸ್ ಅಲಾಟ್. ಕಣಕಣದಲ್ಲೂ ಕನ್ನಡ. ಸುದ್ದಿ 18 ಸದಾ ನಿಮ್ಮೊಂದಿಗೆ.